ಏಳೇಳು ಜನ್ಮಕ್ಕೂ ರಾಧೆ ನೀನು ನಿನ್ನ ಕೃಷ್ಣ ನಾನು, ಆ ದ್ವಾಪರ ಯುಗದ ರಾಣಿ ನೀನು ನಿನ್ನ ರಾಜ ನಾನು, ಪ್ರತಿಯೊಂದು ಹೆಜ್ಜೆಗೆ ನೆರಳಾಗುವೆ ಚಿನ್ನ, ತಾಯಾಗಿ ಪ್ರೀತಿಸು ಕೊನೆವರೆಗೂ ನನ್ನ. ಸೊ ಬಾಯ್ ಸಿನಿಮಾ ಮಾಡಿದ್ರಿ, ಚೆನ್ನಾಗಾಯ್ತು, ನೀವೇ ಆ್ಯಕ್ಟಿಂಗು ಮಾಡಿದ್ರಿ, ನಟನೆ ಕೂಡ ಮಾಡಿದ್ರಿ. ಅದಾದಮೇಲೆ ಒಂದು 2-3 ಇಯರ್ಸ್ ಗ್ಯಾಪ್ ಆಯಿತು. ಬಾಯ್ ಸಿನಿಮಾ ನಾನು ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ. ನಾನು ಬಾಯ್ ಸಿನಿಮಾ ಮಾಡಿ 3 ಇಯರ್ಸ್ ಗ್ಯಾಪ್ ಮಾಡಿದ್ದೆ ಒಂದೇ ಕಾರಣ. ಸಿನಿಮಾ ಕೊಟ್ಟರೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನನ್ನಿಂದ ಇಂಡಸ್ಟ್ರಿಗೆ ಏನು ಗುರು ಮತ್ತೆ ಕಮ್ಬ್ಯಾಕ್ ಮಾಡ್ದ, ಎಂಥ ಸಿನಿಮಾ ಕೊಟ್ಟ ಅಂತ ಅನ್ಬೇಕು. ನೀವು ಒಬ್ಬ ಹೀರೋ ಆಗಿ, ಒಬ್ಬ ನಿರ್ದೇಶಕ ಆಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಹುಟ್ಟಿದ್ದಲ್ಲಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಏನು ಇಲ್ಲದಂಗೆ ನಾನು ಬೆಳಕು ತೋರಿಸ್ತೀನಿ, ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಿದ್ರು ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದು ಯಶ್ ಅವರು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಓಕೆ ಇವರೆಲ್ಲ ಸಾಧನೆ ಮಾಡಿದ್ರು ಮನುಷ್ಯರೇ ಅಲ್ವಾ, ಅದಕ್ಕೋಸ್ಕರ ಓಕೆ ನಾನು ಒಬ್ಬ ಮನುಷ್ಯ, ನಾನು ಈಗ ಹುಟ್ಟಿದ್ದೀನಿ ಅಂದ್ರೆ ಇನ್ನೊಂದು ಸಾಧನೆ ಮಾಡೋಣ ಅಂತೇಳಿ ಈ ಫೀಲ್ಡ್ನ ಚೂಸ್ ಮಾಡಿದೆ. ಕಲಾ ಸರಸ್ವತಿ ಅನ್ನುವಂಥದ್ದು ಎಲ್ಲರಿಗೂ ಒಲಿಯಲ್ಲ. ನೋಡ್ತಿರೋ ಪ್ರಕಾರ 200-300 ಸಿನಿಮಾ ಬರ್ತಿದೆ, ದಟ್ ರಾಂಗ್ ಅಲ್ಲ ಆ್ಯಕ್ಚುಲಿ. ಜನ ಬಂದ್ಬಿಡ್ತಾರೆ, ಜನಕ್ಕೆ ಇರಿಟೇಟ್ ಮಾಡ್ದಂಗೆ. ಕೊನೆವರೆಗೂ ನನಗೆ ತಾಯಿ ಪ್ರೀತಿ ಕೊಡು ಅಷ್ಟೇ, ನೀನು ಬೇರೆ ಯಾವ್ದು ಯೋಚನೆ ಮಾಡ್ಬೇಡ, ನಾನು ನೀನೇನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಬೋದು. ಎಲ್ಲರೂ ಮಾತಾಡ್ತಾರೆ, ಬಟ್ ನಮ್ಮ ಕೆಲಸ ನಿಮಗೋಸ್ಕರ ಮಾತಾಡಲಿಕ್ಕೆ ಶುರು ಮಾಡಿದಾಗ ಐ ಥಿಂಕ್ ಅದೇ ಎಲ್ಲರೂ ಸುಮ್ಮನೆ ಅನಿಸುತ್ತೆ. ತುಂಬ ಜನ ಕನಸಿರುತ್ತೆ ಮೇಡಮ್, ಗಾಂಧಿನಗರಲ್ಲಿ ನಾನು ಕಟ್ಔಟ್ ನಿಲ್ಲಿಸಲೇಬೇಕು ಅಂತ. ನನ್ನ ಮೊದಲನೇ ಸಿನಿಮಾದಲ್ಲಿ ಅದು ಆಗಿಲ್ಲ, ಕಟ್ಔಟ್ ನಿಲ್ಸೋಕ್ಕಾಗಲಿಲ್ಲ. ನಾನು ಅನ್ಕೊಂಡ ಸಿನಿಮಾನೂ ಬರಲಿಲ್ಲ. ನೆಕ್ಸ್ಟ್ ಈಗ ಗಾಂಧಿನಗರ ಕಟ್ಔಟ್ ನಿಲ್ಲಿಸ್ತೀನಿ, ಆ ಜನರ ಪ್ರೀತಿ ಗೆದ್ದೀನಿ, ಆ ಸಿರಿಳೆ ಚಪ್ಪಾಳಿ ಕೇಳ್ತೀನಿ, ನಾನು ಸ್ಟಾರ್ ಆಗೇ ಆಗ್ತೀನಿ ಅಂತ ಹೇಳ್ತೀನಿ. ಸೊ ಪರ್ಸ್ನಲ್ ಲೈಫ್, ಕರಿಯರ್ ಜೊತೆಗೇನೆ ಪರ್ಸ್ನಲ್ ಲೈಫ್ ಕೂಡ ಮುಂದೆ ಹೋಗಬೇಕು, ಏನು ಪ್ಲಾನ್ಸ್ ಇದೆ ಪರ್ಸ್ನಲ್ ಲೈಫ್ ಬಗ್ಗೆ? ಗರ್ಲ್ ಫ್ರೆಂಡ್ ಯಾರು ಇದ್ದಾರಾ? ಇವನ ಹತ್ರ ಏನಿಲ್ಲ, ಇನ್ನು ಮುಂದೆ ಏನು ಮಾಡೋದಿಲ್ಲ. ಮುಂದೊಂದಿನ ನಾನು ಏನೋ ಒಂದು ಮಾಡಿ ನಿಂತಾದ್ಮೇಲೆ ನಾನು ಯಾರು ಅಂತ ತೋರಿಸ್ಕೊಡ್ಬೇಕು.